ಪೀರಿಯಡ್ಸ್ ಅನ್ನ ಸನಾತನ ಧರ್ಮ ಇಂಪ್ಯೂರ್ ಅಂತ ಕನ್ಸಿಡರ್ ಮಾಡುತ್ತಾ? ಸತೀದೇವಿಯ ಯೋನಿ ಬಿದ್ದ ಜಾಗ ಮಹಾಶಕ್ತಿ ಪೀಠ ಕಾಮಾಖ್ಯ ದೇವಸ್ಥಾನದ ಅಂಬುಬಾಚಿ ಹಬ್ಬದಲ್ಲಿ ಪ್ರತಿ ವರ್ಷ ದೇವಿಯ ಇದೇ ಮೆನ್ಸ್ಟ್ರುಯೇಷನ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆಕೆಯ ಯೋನಿಯ ಮೇಲೆ ಹಾಸಿದ ಶ್ವೇತ ವಸ್ತ್ರ ಕೆಂಪಾಗತ್ತೆ, ಅದನ್ನೇ ಭಕ್ತರಿಗೆ ಪ್ರಸಾದವಾಗಿ ಕೊಡ್ತಾರೆ. ಒಡಿಶಾದ ರಜ ಪರ್ವದಲ್ಲೂ ಕೂಡ ಭೂಮಿ ತಾಯಿಯ ಹೆಣ್ಣು ಕುಲದ ಮೆನ್ಸ್ಟ್ರುಯೇಷನ್ ಅನ್ನ ಆಚರಣೆ ಮಾಡ್ತಾರೆ. ದ್ರೌಪದಿಯ ವಸ್ತ್ರಹರಣ ಆಗೋ ಸಮಯದಲ್ಲಿ ಕೂಡ ಆಕೆ ತನ್ನ ಋತುವಲ್ಲಿರ್ತಾಳೆ, ಬ್ಲೀಡ್ ಆಗ್ತಿರ್ತಾಳೆ. ಆದ್ರೆ ಕೃಷ್ಣ ಅಕ್ಷಯಾಂಬರವನ್ನ ಕೊಟ್ಟು ರಕ್ಷಣೆ ಮಾಡೋಕ್ ಮುಂಚೆ ಹಿಂಜರಿಯೋದಿಲ್ಲ. ಹಾಗಾಗಿ ಭಗವಂತ ಹೆಣ್ಣನ್ನ ಈ ಕಾರಣಕ್ಕೆ ದೂರ ಇಡ್ತಾನೆ ಅನ್ನೋದು ಖಂಡಿತ ತಪ್ಪು. ಪೂಜೆಯನ್ನ ಮಾಡಬಾರ್ದು ಅಂತ ಶಾಸ್ತ್ರಗಳು ಯಾಕೆ ಹೇಳುತ್ತೆ ಅಂದ್ರೆ, ಈ ಸಮಯದಲ್ಲಿ ನಮ್ಮ ದೇಹದ ವಾಯು ಅಪಾನ ವಾಯುವಲ್ಲಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಆಗ ನಮಗೆ ಮೆಂಟಲ್ ಹಾಗೆ ಫಿಸಿಕಲ್ ರೆಸ್ಟ್ ನ ಅಗತ್ಯ ಇರುತ್ತೆ. ಮನೆಯಲ್ಲಿ ಯಾರ್ದಾದ್ರೂ ಸಾವಾದಾಗ್ಲೂ ಕೂಡ, ಸೂತಕ ಇರುವಾಗ್ಲೂ ಕೂಡ ಇದೇ ಕಾರಣಕ್ಕೆ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಇಂಪ್ಯೂರಿಟಿ ಅಲ್ಲ, ಹ್ಯೂಮನ್ ಸೈಕಾಲಜಿ. ಒಂದಷ್ಟು ದೇವಸ್ಥಾನಗಳಿಗೆ ಹೆಣ್ಣನ್ನ ಈ ಕಾರಣಕ್ಕೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ, ಖಂಡಿತ ತಪ್ಪು. ಅಟ್ಟುಕಾಲು ಭಗವತಿ ದೇವಸ್ಥಾನವನ್ನ ಸೇರಿದಂತೆ ಹಲವಾರು ದೇವಸ್ಥಾನಗಳಲ್ಲಿ ಗಂಡಸರ ಅಲೋಡ್ ಇಲ್ಲ. ಯಾಕಂದ್ರೆ ಒಂದಷ್ಟು ಕ್ಷೇತ್ರಗಳ ವೈಬ್ರೇಷನ್ಸ್ ಹೆಣ್ಣಿನ ದೇಹಕ್ಕೆ ಅಥವಾ ಗಂಡಿನ ದೇಹಕ್ಕೆ ಸರಿ ಹೊಂದೋದಿಲ್ಲ. ಆದ್ರೆ ಸಮಾಜ ಇದನ್ನ ಅರ್ಥ ಮಾಡ್ಕೊಳ್ದೆ ಇದನ್ನ ಒಂದು ಟ್ಯಾಬು ಆಗಿ ಕ್ರಿಯೇಟ್ ಮಾಡಿ ಅವರನ್ನ ದೂರ ಇಡೋದಕ್ಕೆ ಶುರು ಮಾಡ್ತು, ಮುಟ್ಟಿಸ್ಕೊಳ್ದೆ ಇರೋದಕ್ಕೆ ಶುರು ಮಾಡ್ತು. ಆದ್ರೆ ಸನಾತನ ಧರ್ಮ ಮಾತ್ರ ಹೆಣ್ಣನ್ನ ಆದಿಪರ ಶಕ್ತಿ ಅಂತಾನೆ ಕರೆಯೋದು. ಹರೇ ಕೃಷ್ಣ.